ಹಲೋ, ನಮಸ್ಕಾರ, ಸ್ವಾಗತ, ಸುಸ್ವಾಗತ ದೀಪ್ಸ್ ಕ್ರಿಯೇಟಿವ್ ವರ್ಲ್ಡ್‌ಗೆ. اي والله ها فليبر يا اخي دوس عندي خوش فصله يا اخي تفوز والله خوش رقصه يا اخي دوس عندي خوش فصله يا اخي تفوز والله خوش رقصه. ಸೊ ಇವತ್ತು ನಾನು ಒಂದು ಕುಕ್ಕಿಂಗ್ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಟೊಮ್ಯಾಟೊ ಬಾತ್ ಮಾಡ್ತಾ ಇದ್ದಾರೆ. ಎಲ್ಲ ಓಕೆ, ಮೆಂತ್ಯ ಪಲಾವ್ ಮಾಡ್ತಾ ಇದ್ದಾರೆ. ಚಕ ಕಟ್ಟಿಂಗ್ ಈರುಳ್ಳಿ, ಟೊಮ್ಯಾಟೊ ಚಕ ಕಟ್ಟಿಂಗ್, ಮತ್ತು ಇನ್ನೂ ಕೊತ್ತಂಬರಿ, ಮೆಂತ್ಯ ಸೊಪ್ಪು ಎಲ್ಲ ಕಟ್ ಮಾಡಬೇಕು. ನೋಡಿ, ಸ್ವಲ್ಪ ಓಂ ನಮಃ ಶಿವಾಯ ಓಡ್ತಾ ಇದೆ. ನಮ್ಮ ಮಮ್ಮಿ ಹಿಂಗೆ ಫ್ರೀ ಇದ್ದಾಗ ಇದು ಹಾಕ್ಕೊಂಡು ಕೆಲಸ ಮಾಡ್ತಾರೆ. ಸೊ ಇದೆಲ್ಲ ಕಟ್ ಮಾಡಿ ಆದಮೇಲೆ ಸಿಗ್ತೀವಿ. ಬಾಯ್. ಆಗ 2 ಗ್ಲಾಸ್ ಅಕ್ಕಿ ನೆನೆಸ್ತಾ ಇದ್ದಾರೆ. ಬರೀ 2 ಗ್ಲಾಸ್ ಮಾಡೋದು. ಮಸಾಲ ರುಬ್ಬಕ್ಕೆ ಮೆಣಸಿನ್ಕಾಯಿ ಹಾಕಿದ್ದಾರೆ, ಮತ್ತು ಬೆಳ್ಳುಳ್ಳಿ, ಇನ್ನು ಏನೇನು ಹಾಕ್ತಾರೆ ಅಂತ ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬರೀ ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಹಾಕಿದ್ದಾರೆ. ಇದನ್ನು ಹಾಕಿ ಇವಾಗ ರುಬ್ಬಬೇಕು. ಅವಳಿಗೆ ಪ್ರಿಪ್ರೇಟ್ರಿ ನಡೀತಿದೆ. ಇವಳು ನೋಡಿ, ಅವಳಿಗೆ ಪ್ರಿಪ್ರೇಟ್ರಿ ನಡೀತಿದೆ ಅಂತ ಎಷ್ಟು ಜೆರಾಕ್ಸ್ ಮಾಡಿಸಿದ್ದಾಳೆ. ಎಷ್ಟು ಓದ್ತಾಳೋ ಇಲ್ವೋ ಗೊತ್ತಿಲ್ಲ, ಆದರೆ ಬಂಡಲ್ ಜೆರಾಕ್ಸ್ ಮಾಡಿಸಿದ್ದಾಳೆ. ಇದಕ್ಕೆ ಎಷ್ಟು ರುಪೀಸ್ ಆಗಿರ್ಬೋದು ಅಂತ ಕಮೆಂಟ್ ಮಾಡಿ. ನೋಡಿ ಇಷ್ಟು ಜೆರಾಕ್ಸ್. ಓ ಮೈ ಗಾಡ್. ಪಲಾವ್ ಸಾಮಾನು ರೆಡಿಯಾಗಿದೆ. ಸೋಂಪು, ಲವಂಗ, ಚಕ್ಕೆ, ಇನ್ನು ಬಾತ್ ಸಾಮಾನೆಲ್ಲ ಹಾಕಿದ್ದಾರೆ. ಈಗ ಒಗ್ಗರಣೆ ಸ್ಟಾರ್ಟ್ ಆಗ್ತಿದೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದ್ರ ಹೊಟ್ಟೆಲಿ ಸ್ಪೂನೆಲ್ಲ ಇಟ್ಕೊಂಡಿದೆ. ಇದು ಎಣ್ಣೆ ಹಾಕಿದ್ರು ಫಸ್ಟು. ನೆಕ್ಸ್ಟು ಬಾತ್ ಸಾಮಾನು, ಈರುಳ್ಳಿ, ಕಸ್ತೂರಿ ಮೇಥಿ ಅಂತೆ. ಅಕ್ಕಿ ನೆನೀತಾ ಇದೆ, ಮತ್ತು ಮೆಂತ್ಯ ಸೊಪ್ಪು ತೊಳೆದು ಇಟ್ಟಿದ್ದಾರೆ. ಬಿಸಿ ನೀರು ಕಾಯ್ತಿದೆ. ರುಬ್ಬಿದ್ವಲ್ಲ ಅದು ಪೇಸ್ಟು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ನಾವು ಮಾಡ್ತಾ ಇರೋದು ಗ್ರೀನ್ ಪಲಾವ್. ಟೊಮ್ಯಾಟೊ, ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಥರ ಯಮ್ಮಿಯಾಗಿ ಕಾಣಿಸ್ತಿದೆ. ಆ ಗ್ಯಾಪಲ್ಲಿ ಮೆಂತ್ಯ ಸೊಪ್ಪು ಕಟ್ ಮಾಡ್ತಾ ಇದ್ದಾರೆ. ಆ ಗ್ಯಾಪಲ್ಲಿ ನಾನು ಇಲ್ಲಿ ಬಂದು ವಾಕಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಫುಲ್ ಕತ್ಲಾಗ್ಬಿಟ್ಟಿದೆ ನಮ್ಮ ಮನೆ ಹತ್ರ. ಫುಲ್ ಥಂಡಿ ಅಂತ ಕಾಲಿಗೆ ಸಾಕ್ಸ್ ಹಾಕೊಂಡಿದ್ದೀನಿ. ಇದು ಸಾಕ್ಸ್ ಥರ ಆ್ಯಂಡ್ ಸ್ಲಿಪ್ಪರ್ ಥರನೂ ಆಗುತ್ತೆ. ನನ್ನ ಕಾಲು ಈಗ ಸ್ವಲ್ಪ ರಿಕವರ್ ಆಗಿದೆ. ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಬೇಯ್ದಿದೆ. ಸೊ ಇವಾಗ ಮೆಂತ್ಯ ಸೊಪ್ಪು ಹಾಕ್ತಿದ್ದಾರೆ. ಈ ಕಡೆ ಬಿಸಿ ನೀರು ಕುದೀತಿದೆ. ಬಿಸಿ ನೀರು ಹಾಕಿ ಅಕ್ಕಿ ಹಾಕಿ ಬೇಯಿಸಿದ್ರೆ ಮೆಂತ್ಯ ಪಲಾವ್ ರೆಡಿ. ನೋಡಿ ಬೇಯ್ತಾ ಇದೆ. ಸೊ ಈಗ ಅಕ್ಕಿ ಹಾಕಿದ್ದಾರೆ. ಇದು ಚೆನ್ನಾಗಿ ಬೇಯ್ದ್ಮೇಲೆ ರೆಡಿ, ಮೆಂತ್ಯ ಪಲಾವ್ ರೆಡಿ. ಹಾಕ್ಬೇಕು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬೇಕಂತ ಸ್ವಲ್ಪ ಬೇಯಲಿ. ಈ ಥರ ಆಗಿದೆ ನಮ್ಮ ಪಲಾವ್. ರೆಡಿ ಆಗ್ತಾ ಇದೆ. ಇನ್ನು ಫೈನಲ್ ಟಚ್ ಇದೆ. ಏನೇನು ಹಾಕ್ತಾರೆ ಫೈನಲ್ ಟಚ್ಗೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ.
ಯಮ್ಮಿಯಾಗಿ ಕಾಣಿಸ್ತಿದೆ. ಇದು ಬಂದು ಬಿರಿಯಾನಿ ಎಸೆನ್ಸ್ ಹಾಕಿದ್ದಾರೆ ಇವಾಗ. ನೆಕ್ಸ್ಟು 1 ಸ್ಪೂನ್ ತುಪ್ಪ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಅಷ್ಟೇ. ಇವಾಗ ಸ್ವಲ್ಪ ಕುಮ್ಲಿ ಬೇಯಬೇಕು. ಸೊ ಮಾಡಿದ್ದು ನಮ್ಮಮ್ಮ ಗಾಯ್ಸ್, ನಾನು ಬರೀ ತಿನ್ನೋದು ಅಷ್ಟೇ. ಇವಾಗ ಫೈನಲಿ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡಬೇಕು. ಹೊಟ್ಟೆ ಹಸಿತಿದೆ. ಈಗ ಸರ್ವಿಂಗ್ಗೆ ರೆಡಿ ಆಗ್ತಿದೆ. ಈಗ ತಿಂತಾ ಇದ್ದೀನಿ. ಆಗಿದೆ ಮಮ್ಮಿ. ಹೆಂಗಿದೆ ಮಮ್ಮಿ? ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಿಮಗೆ ನಮ್ಮ ಅಡುಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.